ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿದೆಯಾ ಅಥವಾ ಒಗ್ಗಟ್ಟಿನ ಕೊರತೆ ಇನ್ನೂ ಕೂಡ ಕಾಡ್ತಾ ಇದೆಯಾ? ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ. ನಿಜಕ್ಕೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಕನ್ನಡ ಚಿತ್ರರಂಗಕ್ಕೆ ಹಾಗೆ ಅಭಿಮಾನಿಗಳಿಗೆ. ಬಯಲಾಯ್ತಾ ಸ್ಯಾಂಡಲ್ವುಡ್ ಒಗ್ಗಟ್ಟಿನ ಕೊರತೆ, ಯಶ್ ಎಂಟ್ರಿಗೆ ಸ್ಟಾರ್ಗಳ ಮೌನ, ಟಾಕ್ಸಿಕ್ ಬಿಡುಗಡೆಗೆ ಚಿತ್ರರಂಗ ಪ್ರತಿಕ್ರಿಯೆಯನ್ನೇ ನೀಡಿಲ್ಲ. 200 ಕೋಟಿ ಕ್ಲಬ್ ದಾಟಿರುವಂತಹ ಟಾಕ್ಸಿಕ್ ಪ್ಯಾನ್ ವರ್ಲ್ಡ್ ರಿಲೀಸ್ ಆಗಿರ್ತಕ್ಕಂಥ ಟಾಕ್ಸಿಕ್ ಸಿನಿಮಾ. ಶಿವಣ್ಣ, ಉಪೇಂದ್ರ ಹೊರತುಪಡಿಸಿ ಬೇರೆ ಯಾರ ಸ್ಟಾರ್ ಕೂಡ ಇಲ್ಲಿ ಪತ್ತೆಯೇ ಇಲ್ಲ. ಸಿನಿಮಾ ನೋಡಿ ಪೋಸ್ಟ್ ಮಾಡಿದಂತಹ ರಿಯಲ್ ಸ್ಟಾರ್ ಉಪೇಂದ್ರ, ಇನ್ನು ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಮಾಡಿದಂತಹ ಶಿವಣ್ಣ. ಆದರೆ ಸೌಜನ್ಯಕ್ಕೂ ಕೂಡ ಇನ್ನುಳಿದಂತಹ ಸ್ಟಾರ್ಸ್ಗಳು ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ಯಾಕೆ? ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿದೆಯಾ ಅಥವಾ ಒಗ್ಗಟ್ಟಿನ ಹಿಂದೆ ದ್ವೇಷ ನಡೀತಾ ಇದೆಯಾ? ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿರುವಂಥದ್ದು. ಈಗಾಗಲೇ ಟಾಕ್ಸಿಕ್ ಸಿನಿಮಾ ಪೈರಸಿ ಆಗಿದೆ, ಆದರೆ ಬೆಂಬಲಿಸುವಂತಹ ಮನೋಭಾವನೆಯೇ ಕಾಣೆಯಾಗಿ ಹೋಗಿದೆ. ಇನ್ನು ಟಾಕ್ಸಿಕ್ ಯಶಸ್ಸಿಗೆ ಚಂದನವನ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿ ಹೋಯ್ತಾ? ಯಶ್ ಅಭಿಮಾನಿಗಳಲ್ಲಿ ತೀವ್ರ ಚರ್ಚೆಯಾಗ್ತಾ ಇರುವಂಥದ್ದು. ಯಶ್ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ, ಎಲ್ಲಿ ನಿಮ್ಮ ಕನ್ನಡ ಚಿತ್ರರಂಗ? ಇದೀಗ ವರ್ಲ್ಡ್ ವೈಡ್ ರಿಲೀಸ್ ಆಗಿರ್ತಕ್ಕಂಥ ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ಪ್ರಚಾರವನ್ನು ಪಡಿತಾ ಇದೆ, ವಿಶ್ವದಾದ್ಯಂತ ಭಾರಿ ಸುದ್ದಿಯನ್ನು ಮಾಡ್ತಾ ಇದೆ. ಗ್ಲೋಬಲ್ ಲೆವೆಲ್ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಟಾಕ್ಸಿಕ್ ಸಿನಿಮಾನ ಯಾಕೆ ಯಾರು ಬೆಂಬಲಿಸ್ತಾ ಇಲ್ಲ? ಕನ್ನಡ ನಟರು ನಟಿಯರು ಈ ಬಗ್ಗೆ ಯಾಕೆ ಯಾರು ಮಾತನಾಡ್ತಾ ಇಲ್ಲ ಅಂತ ಅವರ ಅಭಿಮಾನಿಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಬಿಡುಗಡೆಯಾಗಿದೆ, 200 ಕೋಟಿ ಕ್ಲಬ್ ದಾಟಿದೆ ಈಗಾಗಲೇ, ಮತ್ತಷ್ಟು ಯಶಸ್ಸಿನತ್ತ ದಾಪುಗಾಲನ್ನು ಕೂಡ ಇಡ್ತಾ ಇದೆ ಅಂತಲೇ ಹೇಳ್ಬೋದು. ಪ್ಯಾನ್ ವರ್ಲ್ಡ್ ರಿಲೀಸ್ ಆಗಿರ್ತಕ್ಕಂಥ ಟಾಕ್ಸಿಕ್ ಸಿನಿಮಾಗೆ, ಅದರಲ್ಲೂ ಕೂಡ ಕನ್ನಡದ ನಟ, ನಮ್ಮ ಮಂಡ್ಯ ಭಾಗದ ನಟ, ಅವರ ಒಂದು ಸಿನಿಮಾನ ಗ್ಲೋಬಲ್ ಲೆವೆಲ್ನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ, ರೀಚ್ ಮಾಡಿಸ್ತಾ ಇದ್ದಾರೆ. ಹಾಲಿವುಡ್ ಲೆವೆಲ್ನಲ್ಲಿ ಪ್ರೇಕ್ಷಕರು ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಈ ಸಂಭ್ರಮ ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಯಾವ ನಟ ನಟಿಯರೂ ಕೂಡ ಈ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ಲ. ಟಾಕ್ಸಿಕ್ ರಿಲೀಸ್ ಆಯಿತು, ಟಾಕ್ಸಿಕ್ ಬಗ್ಗೆ ಒಂದು ಬೆಸ್ಟ್ ವಿಶ್ ಮಾಡ್ತಾ ಇಲ್ಲ, ಬೆಸ್ಟ್ ವಿಶಸ್ ಹೇಳ್ತಾ ಇಲ್ಲ. ಹಾಗೆ ಟಾಕ್ಸಿಕ್ ಪೈರಸಿ ಆಯಿತು, ಅಟ್ಲೀಸ್ಟ್ ಈ ಪೈರಸಿ ವಿರುದ್ಧನಾದ್ರೂ ಮಾತನಾಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಮಾತನಾಡ್ತಾ ಇಲ್ಲ. ಶಿವಣ್ಣ ಮತ್ತು ಉಪೇಂದ್ರ ಅವರು ಹೊರತುಪಡಿಸಿ ಉಳಿದಂತಹ ಎಲ್ಲ ಸ್ಟಾರ್ಸ್ ಕೂಡ ಯಾಕೆ ಸುಮ್ಮನಾಗಿದ್ದಾರೆ ಅನ್ನೋದೇ ಇಲ್ಲಿ ಯಶ್ ಫ್ಯಾನ್ಸ್ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ನೋಡಿ, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸಿನಿಮಾವನ್ನು ನೋಡಿ ಪೋಸ್ಟ್ ಮಾಡಿದ್ದಾರಂತೆ. ಹಾಗೆ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಮಾಡಿದ್ದೆ ಶಿವಣ್ಣ ಅಂತಲೇ ಹೇಳ್ಬೋದು. ಬೆಂಗಳೂರಿನಲ್ಲಿ ಟ್ರೈಲರ್ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಶಿವಣ್ಣ ಬಂದಿದ್ದರು, ಶುಭ ಹಾರೈಸಿದ್ರು. ಸಾಕಷ್ಟು ಅಂದರೆ ಬೆಸ್ಟ್ ವಿಶಸ್ ನನ್ನ ಕಡೆಯಿಂದ ಎನ್ನುವಂತಹ ಒಂದಷ್ಟು ಮಾತುಗಳನ್ನು ಕೂಡ ಆಡಿದರು. ಒಟ್ಟಾರೆಯಾಗಿ ಶಿವಣ್ಣ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರನ್ನು ಹೊರತುಪಡಿಸಿ ಬೇರೆ ಇನ್ಯಾವ ನಟ ನಟಿಯರು ಕೂಡ ಟಾಕ್ಸಿಕ್ಗೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ಯಾಕೆ ಅನ್ನೋದೇ ಇಲ್ಲಿ ಅಭಿಮಾನಿಗಳ ಒಂದು ಅಸಮಾಧಾನ ಅಂತಲೇ ಹೇಳ್ಬೋದು. ಇದೇ ವಿಚಾರ ಯಶ್ ಅಭಿಮಾನಿಗಳಲ್ಲಿ ತೀವ್ರ ಚರ್ಚೆಯಾಗ್ತಾ ಇದೆ. ನೋಡಿ, ಟಾಕ್ಸಿಕ್ ಕನ್ನಡ ಸಿನಿಮಾ, ಆದರೆ ತೆಲುಗು, ತಮಿಳು, ಇಂಗ್ಲಿಷ್, ಹಿಂದಿ ಒಟ್ಟಾರೆಯಾಗಿ ವಿಶ್ವದಾದ್ಯಂತ 6 ಭಾಷೆಗಳಿಗೆ ಡಬ್ ಆಗಿರ್ತಕ್ಕಂಥ ಈ ಸಿನಿಮಾವನ್ನು ಇಡೀ ವಿಶ್ವದಾದ್ಯಂತ ಯಶ್ ಅಭಿಮಾನಿಗಳು ನೋಡ್ತಾ ಇದ್ದಾರೆ, ಹಾಗೆ ಸಂಭ್ರಮಿಸ್ತಾ ಇದ್ದಾರೆ. ಯಶ್ ಅವರ ನಟನೆಯನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ನೋಡಿ, ಈಗ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ, ಟಾಕ್ಸಿಕ್ಗೆ ನೆಗೆಟಿವ್ ರಿವ್ಯೂಸ್ ಕೂಡ ಬರ್ತಾ ಇರ್ಬೋದು, ಪಾಸಿಟಿವ್ ರಿವ್ಯೂಸ್ ಕೂಡ ಬರ್ತಾ ಇರ್ಬೋದು. ಆದರೆ ಇದನ್ನು ಹೊರತುಪಡಿಸಿ ಒಬ್ಬ ಕನ್ನಡದ ನಟ ಕಣ್ರಿ ಅವರು, ಕನ್ನಡದ ನಟನಿಗೆ ಕನ್ನಡಿಗರ ಬೆಂಬಲವೇ ಇಲ್ವಾ? ಕನ್ನಡದ ನಟ ನಟಿಯರ ಬೆಂಬಲವೇ ಇಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ. ಇದನ್ನೇ ಅವರ ಅಭಿಮಾನಿಗಳು ಕೂಡ ಕೇಳ್ತಾ ಇರೋದು. ಕನ್ನಡ ಎಲ್ಲಿತ್ತು? ನೋಡಿ, KGF 1, KGF 2, ಕಾಂತಾರ, ಈ ಎಲ್ಲ ಸಿನಿಮಾಗಳು ಕೂಡ ವರ್ಲ್ಡ್ ವೈಡ್ ಹಾಗೆ ಇಡೀ ಭಾರತದಾದ್ಯಂತ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಸಿನಿಮಾಗಳು. ಆದರೆ ಟಾಕ್ಸಿಕ್ ಗ್ಲೋಬಲ್ ಲೆವೆಲ್ನಲ್ಲಿ ಗುರುತಿಸ್ಕೊಳ್ತಾ ಇದೆ, ಗ್ಲೋಬಲ್ ಲೆವೆಲ್ನಲ್ಲಿ ಚರ್ಚೆ ಆಗ್ತಾ ಇರುವಂತಹ ಈ ಸಿನಿಮಾದ ಬಗ್ಗೆ
ಕನ್ನಡದ ನಟ ನಟಿಯರು ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಒಂದು ಬೆಸ್ಟ್ ವಿಶಸ್ ಕೂಡ ತಿಳಿಸೋಕ್ಕಾಗ್ತಾ ಇಲ್ವಾ ಯಶ್ ಅವರಿಗೆ? ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಫಿಲ್ಮ್ ಬ್ಯೂರೋ ಹೆಡ್ ಮವಳಿ ಕಾರ್ತಿಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ನಮಸ್ತೆ ಕಾರ್ತಿಕ್. ನೋಡಿ, ಈಗಾಗಲೇ ಟಾಕ್ಸಿಕ್ ಸಿನಿಮಾವನ್ನ ನೀವು ಕೂಡ ಗಮನಿಸಿರ್ತೀರಾ. ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನೆಗೆಟಿವ್ ರಿವ್ಯೂಸ್ ಕೂಡ ಬರ್ತಾ ಇದೆ, ಹಾಗೆ ಪಾಸಿಟಿವ್ ರಿವ್ಯೂಸ್ ಕೂಡ ಬರ್ತಾ ಇದೆ. ಆದರೆ ಕನ್ನಡದ ನಟನಿಗೆ ಕನ್ನಡದ ನಟ ನಟಿಯರೇ ಸಪೋರ್ಟ್ ಮಾಡ್ತಾ ಇಲ್ವಾ? ಅಟ್ಲೀಸ್ಟ್ ಒಂದು ಬೆಸ್ಟ್ ವಿಶಸ್ ಕೂಡ ತಿಳಿಸ್ತಾ ಇಲ್ವಲ್ಲ ಅನ್ನೋದು ಒಂದು ಕಡೆಯಾದರೆ ಓಕೆ, ಬೆಸ್ಟ್ ವಿಶಸ್ ಬಿಡಿ ಹೋಗಲಿ. ಈ ಟಾಕ್ಸಿಕ್ ಪೈರಸಿ ಆಗಿದೆ, ಪೈರಸಿ ಕಾಟಕ್ಕಾದ್ರೂ ಒಂದು ರಿಯಾಕ್ಟ್ ಮಾಡಬಹುದಿತ್ತಲ್ಲ ಕನ್ನಡದ ನಟ ನಟಿಯರು. ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟೇ ಇಲ್ವಾ? ಮವಳಿ ಕಾರ್ತಿಕ್, ಏನೆಲ್ಲ ಅಪ್ಡೇಟ್ಸ್ ಇದೆ? ಹೌದು ಕಾವ್ಯ, ಈ ಪ್ರಶ್ನೆನ ನಮಗೆ ನಾವೇ ಹಾಕೊಳ್ಳುವಂಥ ಅನಿವಾರ್ಯತೆ ಎದುರಾಗಿದೆ ಅಂತ ಹೇಳ್ಬೋದು. ಏನಕ್ಕಂದರೆ ಯಶ್ ನೆನ್ನೆ ಮೊನ್ನೆ ಬಂದಂಥ ನಟರಲ್ಲ. ಸುಮಾರು 20 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ನಟನೆ ಮಾಡ್ತಾ ಬಂದಿದ್ದಾರೆ. ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಿರುವಂತಹ ಕಮರ್ಷಿಯಲ್ ಸ್ಟಾರು. ನಾವೀಗ ಅಂದ್ಕೊಳ್ಬೋದು, ಈಗ ಒಂದು ಸಿನಿಮಾ ಗೆಲ್ತಾ ಇದೆ, ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ, ನೆಗೆಟಿವ್ ಪಾಸಿಟಿವ್ ರಿವ್ಯೂಗಳನ್ನು ಪಕ್ಕಕ್ಕಿಟ್ಟು ಮಾತಾಡೋದಾದರೂ ಪ್ರಯತ್ನದ ಬಗ್ಗೆ ಮಾತನಾಡಬೇಕಾಗತ್ತೆ. ಈಗ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ಕ್ಕೆ ಮೊನ್ನೆ ರಿಲೀಸ್ ಆದಂಥ ಸಂದರ್ಭದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಅಡ್ವಾನ್ಸ್ ಬುಕ್ಕಿಂಗು ಮತ್ತು ಫಸ್ಟ್ ಡೇ ಫಸ್ಟ್ ಶೋಗಳಲ್ಲಿ ಯಾವೆಲ್ಲ ರೆಕಾರ್ಡ್ಗಳು ಮುರಿದು ಹೋಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಅದನ್ನು ನಮ್ಮ ಹೆಮ್ಮೆಯ ಕನ್ನಡಿಗ ಯಶ್ ಅವರು ಮಾಡಿರುವಂತಹ ಒಂದು ಸಂಗತಿಯನ್ನು ನಮ್ಮ ಸ್ಟಾರ್ಗಳು ಮರೆತು ಬಿಟ್ರ ಅನ್ನುವಂಥ ಒಂದು ಬೇಸರ ಕಾಡೋದು ಸಹಜ. ಏನಕ್ಕಂದರೆ ಶಿವಣ್ಣ ಅವರು ಕಪಾಲಿ ಚಿತ್ರಮಂದಿರದಲ್ಲಿ ಆಗಸ್ಟ್ 8ನೇ ತಾರೀಕು ಟ್ರೇಲರ್ ರಿಲೀಸ್ ಮಾಡಿಕೊಟ್ಟು ಯಶ್ ಅವರೇ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಇಂಥ ಪ್ರಯತ್ನಗಳು ಇನ್ನೂ ಹೆಚ್ಚಾಗಬೇಕು ಅನ್ನೋವಂಥ ಪ್ರೋತ್ಸಾಹಕರ ಮಾತುಗಳನ್ನು ಆಡ್ತಾರೆ. ಮತ್ತು ಇವತ್ತು ಬೆಳಗ್ಗಿನ ಒಂದು ಹೊಸ ಅಪ್ಡೇಟು, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸಿನಿಮಾವನ್ನು ನೋಡಿ ಮೆಸ್ಮರೈಸ್ ಆಗಿ ಒಂದು ಪೋಸ್ಟನ್ನ ಮಾಡ್ತಾರೆ. ಒಂದು ಹೊಸ ದುನಿಯಾಗೆ ಕಾಲಿಟ್ಟಂತಹ ಅನುಭವ ನನಗೆ ಟಾಕ್ಸಿಕ್ ಸಿನಿಮಾವನ್ನು ನೋಡಿದ ಮೇಲೆ ಆಯಿತು ಅಂತ. ಶಿವಣ್ಣ ಮತ್ತು ಉಪೇಂದ್ರ ಅವರನ್ನು ಬಿಟ್ಟರೆ ಬೇರೆ ಯಾವ ಸ್ಟಾರ್ಗಳು ಕೂಡ ಟಾಕ್ಸಿಕ್ ಚಿತ್ರದ ಬಗ್ಗೆ ಆಗಿರ್ಬೋದು, ಅದರ ರೆಸ್ಪಾನ್ಸ್ ಬಗ್ಗೆ ಆಗಿರ್ಬೋದು, ಮತ್ತು ನೀವೇ ಹೇಳಿದಂತೆ ಅದಕ್ಕೆ ಆಗ್ತಾ ಇರುವಂಥ ಒಂದಷ್ಟು ನೆಗೆಟಿವ್ ರಿವ್ಯೂಸು ಮತ್ತು ಥಿಯೇಟ್ರಿಕಲ್ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು ಧ್ವನಿ ಎತ್ತಿಲ್ಲ. ನಮ್ಮ ಚಿತ್ರರಂಗದಲ್ಲಿ ಲೆಕ್ಕಾಚಾರ ಹಾಕ್ತಾ ಹೋದರೆ ಸುಮಾರು 10ಕ್ಕೂ ಹೆಚ್ಚು ಕಮರ್ಷಿಯಲ್ ಸ್ಟಾರ್ಗಳು ಇದ್ದಾರೆ. ಅವರ ಗಮನಕ್ಕೆ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಬರಲಿಲ್ವಾ ಅನ್ನುವಂಥ ಒಂದು ಕುಹಕ ಕೂಡ ಈಗ ಸಾಮಾಜಿಕ ಜಾಲತಾಣಗಳಿಂದ ಕೇಳಿಬರ್ತಾ ಇದೆ. ಇದೇ ಸಾಮಾನ್ಯವಾಗಿ ಯಶ್ ಅವರ ಅಭಿಮಾನಿಗಳಿಗೆ ಬೇಸರವನ್ನು ಕೂಡ ತರಿಸಿರುವಂತಹ ಚಾನ್ಸಸ್ಗಳು ಇದೆ. ಎಲ್ಲ ಸ್ಟಾರ್ಗಳು ಕೂಡ ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಾರೆ, ಒಂದು ಸಿನಿಮಾ ಗೆದ್ದ ಮೇಲೆ ಅಥವಾ ಆ ಸಿನಿಮಾಗೆ ಒಳ್ಳೆ ರಿವ್ಯೂಗಳು ಬರ್ತಾ ಇದೆ ಅಂದ ತಕ್ಷಣ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟನ್ನಾದರೂ ಹಾಕ್ಕೊಳ್ತಾರೆ. ಇಂಥ ಪ್ರಯತ್ನಗಳನ್ನು ಗೆಲ್ಲಿಸಿ ಮುನ್ನಡೆಸಿ ಒಂದು ಸಿನಿಮಾ ಗೆದ್ದರೆ ಇದೇ ರೀತಿಯಾದಂತಹ 10-15 ಸಿನಿಮಾಗಳು ಜನರೇಟ್ ಆಗೋ ಚಾನ್ಸಸ್ಗಳು ಇರುತ್ತೆ ಅಂತ. ಆದರೆ ನಮಗೆ ಯೋಚನೆ ಮಾಡಿದ್ರೆ ಇವತ್ತು ನಿಂತ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ಗಳ ಮಧ್ಯೆನೇ ಒಗ್ಗಟ್ಟಿಲ್ವಾ, ಸಾಮರಸ್ಯ ಇಲ್ವಾ, ಆ ಒಂದು ಹಳೆ ಬಾಂಧವ್ಯ ಇನ್ನೂ ಕೂಡ ಬದುಕಿಲ್ವಾ ಅನ್ನುವಂಥ ಒಂದು ಅನುಮಾನ ಕಾಡೋದು ಸಹಜ. ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ಫೋನ್ ಕಾಲ್ ಹೊಡೆದ್ರೆ ಸದಾಶಿವನಗರಕ್ಕೆ ಇಡೀ ಕನ್ನಡ ಚಿತ್ರರಂಗ ಬಂದು ನಿಂತ್ಕೊಳ್ತಾ ಇತ್ತು. ಸಮಸ್ಯೆಗಳಲ್ಲಿ ನಾವು ನಿಮ್ಮ ಬೆನ್ನಿಗೆ ಇರ್ತೀವಿ ಅಂತ ಇತ್ತು. ಒಂದು ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ದೊಡ್ಡ ಮನೆಗೆ ಇತ್ತು. ಅದಾದ ಬಳಿಕ ಅಂಬರೀಷ್ ಅವರ ಒಂದು ಕರೆಗೆ ಇಡೀ ಚಿತ್ರರಂಗ ಒಂದು ಫೋನ್ ಕಾಲ್ ಮಾಡಿದ್ರೆ ಓಡೋಡಿ JP ನಗರಕ್ಕೆ ಬರ್ತಾ ಇತ್ತು. ಈ ದಿನಗಳನ್ನು ನೋಡಿದ್ದೀವಿ. ಒಂದು ಡಿಸಿಷನ್ ಮೇಕಿಂಗ್ ಅಂತ ಬಂದರೆ ಚಿತ್ರರಂಗದಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆದರೂ ಕೂಡ ನಾವೆಲ್ಲರೂ ಕೂಡ ಜೊತೆಗೆ ನಿಂತ್ಕೊಳ್ಬೇಕು ಅಂತ. ಆದರೆ ಇಲ್ಲಿ ಸಮಸ್ಯೆಗಳನ್ನು ಹೊರತುಪಡಿಸಿ ಕೂಡ ಟಾಕ್ಸಿಕ್ಗೆ ಬರ್ತಾ ಇರುವಂಥ ಒಂದು ರೆಕಾರ್ಡ್ ಬಾಕ್ಸ್ ಆಫೀಸ್ ರೆಕಾರ್ಡ್ಗಳೇನಿದೆ, ಅದಕ್ಕೆ ಬರ್ತಾ ಇರುವಂಥ ಪಾಸಿಟಿವ್ ನೆಗೆಟಿವ್ ರಿವ್ಯೂಗಳೇನಿದೆ, ಅಟ್ಲೀಸ್ಟ್ ಒಂದು ಪೋಸ್ಟನ್ನು ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾಡಬಹುದಾಗಿತ್ತಲ್ವಾ ಅಂತ ಒಂದು ತೀವ್ರ ಮಟ್ಟದ ಒಂದು ದೊಡ್ಡ ಚರ್ಚೆ ಈಗ ಗ್ರಾಸವಾಗಿರುವಂಥದ್ದು. ಯಶ್ ಅವರು ಯಾವುದೇ ರೆಸ್ಪಾನ್ಸನ್ನಾಗಲಿ ಸ್ಟಾರ್ಗಳ ಬೆಂಬಲವನ್ನಾಗಲಿ ಬಯಸಿಲ್ಲ. ಅವರು ಕಪಾಲಿ ಚಿತ್ರಮಂದಿರಕ್ಕೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನ ಇನ್ವೈಟ್ ಮಾಡಿದಾಗಲೇ ಗೊತ್ತಾಗುತ್ತೆ ಅವರು ಬೇರೆ ಯಾರ್ದೋ ಕೈಯಲ್ಲಿ ಟ್ರೇಲರನ್ನು ರಿಲೀಸ್ ಮಾಡಿಸ್ಬೋದಾಗಿತ್ತು. ಆದರೆ ನಮ್ಮವರಿಂದಾನೇ ಈಗ ಸ್ಯಾಂಡಲ್ವುಡ್ ಲೀಡರ್ ಅಂತ ಬಂದರೆ ನಮ್ಮೆಲ್ಲರ ತಲೆಗೂ ಬರೋದು ಶಿವಣ್ಣ ಅವರ ಹೆಸರು. ಅವರಿಂದ ಒಂದು ಥಿಯೇಟ್ರಿಕಲ್ ಟ್ರೇಲರ್ ರಿಲೀಸ್ ಮಾಡಿಸಿದ್ರೆ ಬಹುಶಃ ಟಾಕ್ಸಿಕ್ಗೆ ಒಂದು ಗೌರವಪೂರ್ವಕವಾಗಿ ಶುಭದಾಯಕವಾಗಿ ಇರುತ್ತೆ ಅನ್ನುವಂಥ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ. ಅವರಿಗೆ ಕನ್ನಡಿಗರ ಮೇಲೆ, ಕನ್ನಡ ಚಿತ್ರರಂಗದ ಮೇಲೆ ಇರುವಂತಹ ಪ್ರೀತಿಯನ್ನು ಇಲ್ಲಿ ನಾವು ನೆನಪು
ನೆನಪಿಸ್ಕೊಳ್ಳೇಬೇಕು. ಆದರೆ ಸಾಮರಸ್ಯ ಅಂತ ಬಂದಾಗ ಯಶ್ ಅವರ ಬೆನ್ನಿಗೆ ಯಾರೂ ನಿಲ್ತಾ ಇಲ್ಲ ಅನ್ನುವಂಥದ್ದು ಕೂಡ ವಿಷಾದನೀಯ. ನಿಮಗೆ ಇತ್ತೀಚಿನ ಉದಾಹರಣೆ ಕೊಡೋದಾದರೆ ರವಿತೇಜ ಅವರ ಅಭಿನಯದ ಇರುಮುಡಿ ಚಿತ್ರ ರಿಲೀಸ್ ಆಗಿದೆ. 100 crores ಕ್ಲಬ್ಬನ್ನು ಒಂದೇ ವಾರದಲ್ಲಿ ದಾಟಿದೆ. ಅಲ್ಲಿನ ತೆಲುಗು ಸ್ಟಾರ್ಗಳು ಆ ಸಿನಿಮಾದ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾರೆ, ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ, ಮತ್ತು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ ಆ ಸಿನಿಮಾದ ಪರವಾಗಿಯೇ ಬೈಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಒಂದು ಸಂಪ್ರದಾಯ ಯಾಕೆ ಕಾಣಿಸ್ತಾ ಇಲ್ಲ ಅನ್ನುವಂಥ ಒಂದು ನೋವು. ಒಂದು ಸಿನಿಮಾ ಗೆದ್ದರೆ ಆಟೋಮೆಟಿಕ್ಕಾಗಿ ಸಿನಿಮಾ ರಂಗದ ಮಾರ್ಕೆಟ್ ಕೂಡ ಬೇರೆ ಸ್ತರದಲ್ಲಿ ಬೆಳೀತಾ ಹೋಗುತ್ತೆ. ಇದು ನಾನಾಯಿತು, ನನ್ನ ಸಿನಿಮಾ ಆಗೋಯ್ತು, ನಾನು ಮಾತ್ರ ನನ್ನ ಸಿನಿಮಾ ಗೆದ್ದುಬಿಟ್ರೆ ಸಾಕು ಅನ್ನೋಂಥ ಸ್ವಾರ್ಥದಿಂದ ಸ್ಟಾರ್ಗಳು ಆಚೆ ಬರಲೇಬೇಕಾದಂತಹ ಅವಶ್ಯಕತೆ, ಅನಿವಾರ್ಯತೆ ಎದ್ದು ಕಾಣ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಚಂದನವನದಲ್ಲಿ ಸ್ಟಾರ್ಗಳು ವರ್ಷಕ್ಕೆ ಒಂದು ಸಿನಿಮಾ ಮಾಡೋದೇ ಸಂಖ್ಯೆ ಕಡಿಮೆ ಆಗಿದೆ. ಯಾರೂ ಕೂಡ ಈಗ 1-2 ಸಿನಿಮಾಗಳನ್ನು ಮಾಡ್ತಾ ಇಲ್ಲ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ಬದುಕಿರುವಾಗ ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಿದ್ರು. ದರ್ಶನ್ ಅವರು ಇದ್ದಾಗ ವರ್ಷದ ಕೊನೆಗೆ ಒಂದು ಸಿನಿಮಾ ಬರ್ತಾ ಇತ್ತು. ಆದರೆ ಇವತ್ತು ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ, ಪುನೀತ್ ಅವರು ನಮ್ಮ ಜೊತೆಗೆ ಇಲ್ಲ. ಇನ್ನು ಮಿಕ್ಕ ಸ್ಟಾರ್ಗಳು ಕೂಡ ವರ್ಷಕ್ಕೆ ಒಂದು ಸಿನಿಮಾ ಮಾಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಬಿಕಾಸ್ ಆಫ್ ಪ್ಯಾನ್ ಇಂಡಿಯನ್ ಅಪ್ರೋಚ್ ಅನ್ನುವಂಥದ್ದು ನಮಗೆ ಎಷ್ಟು ವರದಾಯಕವಾಗಿದೆಯೋ ಅಷ್ಟೇ ಶಾಪವಾಗಿ ಕೂಡ ಪರಿಣಮಿಸ್ತಾ ಇದೆ ಅಂತ ಹೇಳ್ಬೋದು. ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಮಾಡೋದಕ್ಕೆ 2-3 ವರ್ಷಗಳು ತೆಗೆದುಕೊಳ್ಬೋದು. ಪ್ರೀ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ನು ಮತ್ತು ರಿಲೀಸು, ಪ್ರಮೋಷನ್ ಕೆಲಸಗಳು ಎಲ್ಲವೂ ಸೇರಿ 2-3 ವರ್ಷಗಳು ಕಳೆದೋಗುತ್ತೆ. ಹಾಗಾಗಿ ಈಗ ಟಾಕ್ಸಿಕ್ ಸಿನಿಮಾ ಇಷ್ಟು ಟೈಮ್ ತೆಗೆದುಕೊಂಡು ಬಂದರೂ ವರ್ಲ್ಡ್ ಮ್ಯಾಪ್ನಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ನಮ್ಮವರೇ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಮಾತನಾಡ್ತಾ ಇಲ್ವಲ್ಲ ಅನ್ನುವಂಥ ಒಂದು ಹತಾಶೆ ಯಶ್ ಅವರ ಅಭಿಮಾನಿಗಳಿಗೆ ಇರೋದು ಸಹಜ. ಮತ್ತು ಯಶ್ ಅವರು ಕೂಡ ಸಿನಿಮಾ ರಿಲೀಸ್ ಆದಮೇಲೆ ಕಂಟೆಂಟ್ ವಿಚಾರವಾಗಿ ಅಥವಾ ಬರ್ತಾ ಇರುವಂಥ ರೆಸ್ಪಾನ್ಸ್ ವಿಚಾರವಾಗಿ ಇನ್ನೂ ಕೂಡ ಮಾಧ್ಯಮಗಳಿಗೆ ಸಿಕ್ಕಿಲ್ಲ, ಮಾತಿಗೆ ಸಿಕ್ಕಿಲ್ಲ. ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ಇನ್ನೂ ಡೈರೆಕ್ಟಾಗಿ ಯಾವುದೇ ವಿಡಿಯೋವನ್ನು ಹಾಕ್ಕೊಂಡಿಲ್ಲ, ಪೋಸ್ಟ್ ಮಾಡಿಲ್ಲ. ಸೊ ಯಶ್ ಅವರು ಈ ವಿಷಯದ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದನ್ನು ಈಗ ಗಂಭೀರವಾಗಿ ಸಿನಿಮಾ ಪ್ರೇಕ್ಷಕರು ಕೂಡ ಯೋಚನೆ ಮಾಡಬೇಕಾಗತ್ತೆ. ಕಾವ್ಯ, ಥ್ಯಾಂಕ್ ಯು ಮಾವಳಿ ಕಾರ್ತಿಕ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.